ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKS TV4. ನಾನು ಅಕ್ಷತಾ ಕಟಗಾವಲಿ. ಇದು ನಮ್ಮ ಗಮನವನ್ನ ಸೆಳೆದಿರೋದು ಒಂದು ಅತ್ಯಂತ ಗಂಭೀರ ವಿಷಯ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನರೇಗಾ ಯೋಜನೆಯು ಹೇಗೆ ನೆಲಮಟ್ಟದಲ್ಲೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆ ಎಂಬುದರ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೀವಿ. ಹೌದು, ನಾವು ಹೇಳೋಕ್ ಹೋಗ್ತಾ ಇರೋದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕರ್ಮಕಾಂಡದ ಕುರಿತು. ಬ್ರಿಟಿಷ್ ಪಾಲಿಸಿಯಲ್ಲಿ ಜನರನ್ನ ಒಡೆದಾಳುವ ನೀತಿಯನ್ನ ಅನುಸರಿಸುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಮ್ಮ ಧ್ವನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕಾಗಿದ್ದು ಕಾನೂನಿನ ಹಕ್ಕು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ, ನಿಮ್ಮ ಕಾರ್ಯನಿಷ್ಠೆ, ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಎಲ್ಲಿ ಹೋಯಿತು? ಈ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಿಗೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗಾವಕಾಶ ನೀಡುವ ಉದ್ದೇಶವನ್ನ ಹೊಂದಿದೆ. ಈ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಮೂಲ ಸೌಲಭ್ಯಗಳು ಒದಗಿಸುವುದು ಕಾನೂನಾತ್ಮಕವಾಗಿ ಕಡ್ಡಾಯವಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳದ್ದು ಏನ್ ಪ್ರಾಬ್ಲಮ್ ಇದೆ? ಸರ್ಕಾರ ಕೊಟ್ಟಿರುವಂತದ್ದನ್ನ ಕೊಡೋದಕ್ಕೆ ಪ್ರಾಬ್ಲಮ್ ಆದ್ರೂ ಇರೋದೇನು? ಅಭಿವೃದ್ಧಿ ಅಧಿಕಾರಿಗಳೇ ನಿಮ್ದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಚಲುವಾಗಿ ಇಷ್ಟು ದಿನ ಆದ್ರೂ ಈ 2 ವರ್ಷದಾಗ 15 ಆಳು ಕೊಟ್ಟಾರ. ಸತ್ಗೆಮ್ಮೆ 7 ಆಳ್ರಿ ನಮ್ಮ ಊರಿಗೆ ಬರೋದಂದ್ರ. ಮತ್ ನೀರಿಂದ ಇಲ್ಲ ವ್ಯವಸ್ಥೆ, ಬರೋದು ಹೋಗೋದೂ ಇಲ್ಲ, ನರ್ಸ್ ವ್ಯವಸ್ಥೆ ಇಲ್ರಿ, ಏನು ಇಲ್ರಿ. ಏನ್ ಅಸ್ಪಸ್ತ ಆದ್ರೆ ಯಾವ್ದು ಇಲ್ಲ ಇಲ್ರಿ. ಅವ್ ಗಿಡ ಅಷ್ಟ ಅದಾವ್ರಿ, ಮತ್ತೆ ಅದ ಗಿಡ ಕುಂದಿರ್ತೀವ್ರಿ, ಮತ್ತೇನ್ ಮಾಡೋಣ. ನಡ್ಕೊಂತಾರ್ರಿ. ಯಾರು ಬಡ್ಕೊಂಡ್ ಹೋದ್ರ 5 ಕಿಲೋಮೀಟರ್ ಆಗತ್ರಿ. ನಾವ್ ಮ್ಯಾಕ್ ಕಾಡ್ಬೇಕಲ್ರಿ, 5 ಕಿಲೋಮೀಟರ್ ಆಗತ್ ನೋಡ್ರಿ. ಟಮ್ ಮಾಡ್ಕೊಂಡ್ ಬಂದ್ರು ನಿಮ್ ಬರ್ತದ. ತಾವು ಕರ್ಕೊಂಡ್ ಕರ್ಕೊಂಡ್ ಹೋಗಲ್ಲ, ನಡ್ಕೊಂತ ಹೋಗ್ಬೇಕು ನಾವು. ನಮ್ ಗಾಡ್ನಾರು ಬರಾಗಲ್ ಗಾಡನ, ಹಂಗಾಗಿ ಮತ್ತೆ ಅಸ್ಪಸ್ತ ಆಗತ್ರಿ. ಮತ್ತೆ ಏನ್ ಮಾಡ್ಬೇಕು? ಹೋಗೋದ್ 2 ಗಂಟೆ ಆಗತ್ರಿ ನಾವು. ಕೆಲವರು ಬಿಸಿಲಿನಲ್ಲಿ ಹೊತ್ತಿಗೆ ದುಡಿಯುತ್ತಾ ಹತ್ತಿರದ ಅಕ್ಕಪಕ್ಕದ ತೋಟಕ್ಕೆ ಹೋಗಿ ನೀರು ಕುಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಡು ಕಾಣದ ರೀತಿಯಲ್ಲಿ ಇರುವ ಭ್ರಷ್ಟ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎಂಬ ಪ್ರಶ್ನೆ ನಮ್ಮನ್ನ ಕಾಡ್ತಾನೆ ಇದೆ. ಬಿಸಿಲಲ್ಲಿ ದುಡಿಯುವ ಕೂಲಿ ಕಾರ್ಮಿಕರು ಬಿಸಿಲಿನಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕೆಲಸ ಮಾಡಿದ್ರೂ ಕಾರ್ಮಿಕರಿಗೆ ವಿಶ್ರಾಂತಿ ಪಡೆಯಲು ನೆರಳಿನ ಸೌಲಭ್ಯ ಒದಗಿಸಿಲ್ಲ. ಇದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದು ಅನೇಕರು ಬಿಸಿಲಿನ ಹೊಡೆತಕ್ಕೊಳಗಾಗಿದ್ದಾರೆ. ಮಹಿಳಾ ಕಾರ್ಮಿಕರ ಮಕ್ಕಳ ಸುರಕ್ಷತೆಗಾಗಿ ಕೂಸಿನ ಮನೆ ನಿರ್ಮಾಣ ಮಾಡಿದ್ದು ಉಪಯೋಗಕ್ಕೆ ಬಾರದ ಇರೋ ಹಾಗಿದೆ. ನಿರ್ಲಕ್ಷ್ಯ ವಹಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಮಹಿಳೆಯರ ಕಷ್ಟ ಕೇಳೋರಿಲ್ಲ. ಮಹಿಳಾ ಕಾರ್ಮಿಕರು ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನ ಮನೆಯಲ್ಲಿಟ್ಟು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಮಹಿಳಾ ಕಾರ್ಮಿಕರಿಗೆ ಕೆಲಸದ ಕಡೆ ಒಂದು ಚಿಂತೆ ಇದ್ರೆ ಮತ್ತೊಂದು ಕಡೆ ಪುಟ್ಟ ಕಂದಮ್ಮನನ್ನ ಮನೆಯಲ್ಲಿ ಬಿಟ್ಟು ಬಂದ್ರೆ ನೋಡ್ಕೊಳ್ಳೋರು ಯಾರು ಎಂಬ ಚಿಂತೆ ಕಾಡ್ತಿದೆ ಎನ್ನುತ್ತಾರೆ. ಆ ಕಾರ್ಮಿಕ ಮಹಿಳೆಯರು ಕೆಲಸಕ್ಕೆ ಮಕ್ಕಳನ್ನ ಕರೆತರಲು ನಿರ್ಬಂಧಿತರಾಗಿದ್ದಾರೆ. ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ತುಂಬಾನೇ ತೊಂದರೆಗಾಗ್ತಿದೆ. ಇನ್ನು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಗಾಯವಾದ್ರೂ ಚಿಕಿತ್ಸೆ ಇಲ್ಲ. ಕೆಲಸದ ಸಮಯದಲ್ಲಿ ಗಾಯಗೊಂಡರೂ ತಕ್ಷಣ ವೈದ್ಯಕೀಯ ಸಹಾಯ ಲಭ್ಯವಿಲ್ಲ. ಪ್ರಥಮ ಚಿಕಿತ್ಸೆ ಸೌಲಭ್ಯ ಇಲ್ಲ. ಈ ಪರಿಸ್ಥಿತಿ ಮಾನವೀಯತೆಯ ಮತ್ತು ಕಾನೂನಿನ ವಿರೋಧವಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಫಲಾನುಭವಿಗಳಿಗೆ ಮಾಹಿತಿ ಲಭ್ಯವಿಲ್ಲ. ಇನ್ನು ಪಾರದರ್ಶಕದ ಕೊರತೆ ಎದ್ದು ಕಾಣ್ತಾ ಇದೆ. ಹಾಜರಾತಿ ಪಟ್ಟಿಗಳು, ಕೆಲಸದ ವಿವರಗಳು ಸಾರ್ವಜನಿಕರ ಮುಂದೆ ಇರಬೇಕಾದ್ರೂ ಸ್ಥಳದಲ್ಲಿ ಇವುಗಳನ್ನ ಲಭ್ಯವಾಗಿಸುವಲ್ಲಿ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನರೇಗಾ ಯೋಜನೆ ಚಲುವಾಗಿ ಎಷ್ಟು ದಿವಸ ಆಯ್ತು? ಇವತ್ತಿಗೆ 5 ದಿವಸ ಆತ್ರಿ ಸರ್. 5 ದಿವಸ.
ನಿಮ್ಗೆ ಕೂಲಿ ಏನು ರೇಟ್ ಹಾಕಿ ಕೊಡ್ತೀನಿ ಅಂದ್ರೆ ದರ ಅವರು ಅದು 380 ರೂಪಾಯಿ ಐತಂದ್ರಿ ಸರ್. ಅವ್ರು ನಿನ್ನೆ ಹೇಳಿದ್ರಿ 340 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳ್ಯಾರ್ರಿ. ಬಿಡಿಯಾರ ಸರ್ ಹೇಳ್ಯಾರ್ರಿ 370 ಇದ್ದದ್ದು 40 ಕೊಡ್ತೀವಿ ಅಂತ ಹೇಳ್ಯಾರಿ. ಕೊಡ್ತೀನಿ ಅದು ಎಲ್ಲೇ ಕಟ್ ಆಗತ್ತಂತಾರ ನೋಡ್ರಿ ಸರ್. ಎದಕ್ಕೆ ಕಟ್ ಆಗುತ್ತೆ ಅಂತ ಕೇಳ್ಬೇಕಲ್ರಿ. ಕೇಳಿದ್ರ ಯಾಕೆ ಕಮ್ಮಿ ಹಾಕಿ ಕೊಡ್ತೀನಿ ಅಂದ್ರೆ ನೀವ್ ಅಂದ್ರ ಉಟ್ರು ಒಂದ ಸವನ ಕಡೆಗಿಲ್ಲ. ಈಗ ಮುದುಕರು ಅದಾರ, ವಯಸ್ಸು ಆಧಾರ ಅದಾರ, ಆಗ್ಲಾರ್ದಾರ ಅದಾರ. ಉಷ್ಟ್ರಿಗೆ ನೀವು ವಯಸ್ಸರ ಕಡ್ದಿರಿ, ಆಗ್ಲಾರ್ದಾರ ಕಡ್ದಿಲ್ಲಲ್ಲ, ನಿಮ್ಮ ಪಗಾರದಾಗನ ಉಷ್ಟ್ರಿಗೆ ಅಷ್ಟ ಪಗಾರ ಪೇಮೆಂಟ್ ಮಾಡ್ತೀವಿ ಅಂತಾರ್ರಿ ಅವ್ರು. ಎಷ್ಟು ಜನ ಅದಾರ ಟೋಟಲ್? 300 ಮ್ಯಾಲ ಅದಾರಿ ಜನ. ಇಲ್ಲಿ ಈ ವರ್ಕೊಂಡ್ಯಾಗ 250 ಐತ್ರಿ. ಅದ್ರಾಗ absent ಅವ್ರು ಬಂದಾರ ಇಲ್ಲಿ ಬರ್ತಾರೆ ಡೈಲಿ ಬರ್ತಾರೆ. ಒಂದದ್ದು ಇಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಐತೆ ಇಲ್ರಿ, ಕುಡಿ ನೀರಿಂದಿಲ್ಲ. ಬರೋ ಜನರಿಗೆ ಏನಿಲ್ಲ, ಮುದುಕ್ರೆಲ್ಲ ನಡ್ಕೊಂತ ಬರ್ತಾರ್ರಿ. ಮುದುಕ್ರು ನಡ್ಕೊಂತ ಬರ್ತಾರ, ಬಾಡಿಗೆ ಮಾಡ್ಕೊಂಡ್ ಬರ್ತಾರ್ರಿ. ಸ್ವಂತ ದುಡ್ಡಿನಲ್ಲಿ ಮಾಡ್ಕೊಂಡ್ ಬರ್ತೀರಿ. ಬಾಡಿಗೆ ಮಾಡ್ಕೊಂಡ್ ಬಂದಿರಿ. ಒಂದು ಟಮ್ಗೆ ಎಷ್ಟು ಬಾಡಿಗೆ ನಿಮ್ಗೆ ಒಬ್ಬೊಬ್ರಿಗೆ? 20 ರೂಪಾಯಿ ರೀ. ಡೆಲ್ಲಿಗೆ 20 ರೂಪಾಯಿ ಹಾಕ್ಬೇಕ್ರಿ ಟಮ್ನವ್ರಿಗೆ ನಾವು. ಹೋಗ್ತತ್ತ ಬರ್ತತ್ರಿ. ಆಮೇಲೆ ಹಾಂ ರೀ, ನೀವು ಇಲ್ಲಿ ನೆಳ್ಳಿನ ವ್ಯವಸ್ಥೆ ಮಾಡಿದ್ದಾರೆ? ಏನು ಇಲ್ರಿ. ಹೆಣ್ಮಕ್ಳಿಗೆ ಯಾವುದೇ ಆತ ರೀತಿಲಿ ಸವಲತ್ತಿಲ್ಲ, ಏನು ಇಲ್ರಿ. ಏನು ಆಮೇಲೆ ಇದನ್ನ ಕೂಸಿನ ಮನೆ ಮಾಡಿದಾರ್ರಿ. ಊರಾಗ ಅಡವೆ ನೆಳ್ಳಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ವೈದ್ಯರು ಏನು ಇಲ್ರಿ. ನಾ ಮೊನ್ನೆ ಇಲ್ಲಿಂತ್ರ ನಾವು ವಾಂತಿ ಮಾಡ್ಕೊಂಡು ಹೋಗಿ ಊರ ಸರ್ಕಾರಿ ಆಸ್ಪತ್ರೆಯಾಗ ಬಾಟ್ಲಿ ಹೆಚ್ಚಿಸ್ಕೊಂಡೇನ್ರಿ. ಈಗ ಇವ್ರಿಗೆ ಸರ್ ಕೆಲಸ ನೋಡ್ರಿ, ಒಟ್ಟ ವರ್ಷದಾಗ 14 ದಿವಸ ಅಷ್ಟೇ ರೀ ನಮ್ಮ ಊರಾಗ ಕೆಲಸ ಸಿಗೋದು. ಪ್ರತಿ ಊರಾಗ ಪ್ರತಿ ವರ್ಷದಾಗ 3 ತಿಂಗಳ 2 ತಿಂಗಳ ಕೆಲಸ ನಡೆದ್ರಂದ್ರ ನಮ್ಮ ಬಂಡಿ ಒಳಗೆ ನಡೆದಿರೋದು ಬರೀ 14 ದಿವಸ. 15 ದಿನ ಇಲ್ರಿ, ಒಟ್ಟು 2 ಸಲ ಹಾಕ್ಸ್ಕೊಂಡ್ ಬರ್ತಾರೆ ಎಣ್ಣೆ ಮಾರು. 2 ವಾರದಾಗ ಅಷ್ಟ ನಮ್ಮೂರ್ ಕೆಲಸ ಮುಗಿತೈತ್ರಿ. 2 ದಿವಸ ಇಲ್ರಿ, 2 ವಾರ 2 ವಾರ ಅಷ್ಟ ಕೊಡ್ತಾರೆ. 100 ಹಾಜ್ರಿ ಒಟ್ಟ ಕೊಟ್ಟಿಲ್ರಿ. ಒಟ್ಟ 100 ಹಾಜ್ರಿ ಇಲ್ಲ ಇಲ್ರಿ. ಮಾಡಿಸ್ತಾರಿ. ಉದ್ಯೋಗ ಖಾತ್ರಿ ಬರ್ರಿ ಅಂತಾರ್ರಿ. ಮಾಡಿಸ್ತಾರೆ. ಅಲ್ಲಿ ಟಿಲಿಟ್ ಕ್ಯಾಬ್ರಿ ಬಂದಾತು ಹಾ ಹೇಳ್ತಾರ. ಹಿಂಗ ನೋಡ್ರಿ ನಮ್ಮ ಊರಾಗ ಕೆಲಸ ನಡೆಯೋದು. ಈ ಪಗಾರ ಎಷ್ಟು ಹಾಕಿ ಕೊಟ್ರಿ ಹಿಂದೆ? ಅದು ಹೋದ ವರ್ಷ 320 ರೂಪಾಯಿ ಬಿದ್ದೈತಿ. ಅದಿಲ್ಲ, ಈ ವರ್ಷ 40 ಅಂದಾರ್ರಿ. ಅದು ಬಂದಾಗ ಕರೆಯವ್ರಿ ಅಷ್ಟು ಪೇಮೆಂಟ್. ಸರ್ ನಮಗೆ ಇಲ್ಲೇ ಕೆಲ್ಸಕ್ಕೆ ಬರ್ತಾ ಇದೀವಲ್ಲ, ಒಂದು ಗಾಡಿ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ನಮಗೆ ಪಿಕಾಸ್ ಸಲ್ಗಿ ಗೌರ್ಮೆಂಟ್ ಕೊಡ್ತಂತ ಹೇಳಿದ್ವಿ, ಅದು ಬರಲಿಲ್ಲ. ಮತ್ತು ಬೇರೆ ಥರ ಒಟ್ಟು ಯಾರು ಕಡ್ದವರು ಬಿಟ್ಟರು ಅವ್ರು ಸತ್ತು ಹೋಗ್ತಾರೆ. ಹೌದಲ್ಲ, ಅದು ಒಬ್ರು ಹೆಚ್ಚು ಕಮ್ಮಿ ಇರುತ್ತೆ ಸರ್. ಹೌದಲ್ಲ. ಮತ್ತು ಇದು ಪಿಕಾಸ್ ಸಲ್ಗಿ ಒಟ್ಟು ಅಲ್ಲಿ ಕೊಟ್ರಂತೇನ ನಮ್ಮ ಮೇಟ್ ಹೇಳ್ತಾರೆ. ಅದು ಇನ್ನೂ ಬಂದಿಲ್ಲ ನಮಗೆ ನೋಡ್ರಿ. ಅವು ಎಂತೆಂಥವು ಮನೆಗೆ ಇದ್ದಿತ್ತು. ನೀರಿನ ವ್ಯವಸ್ಥೆ, ಕುಡಿ ನೀರು ವ್ಯವಸ್ಥೆ ಇಲ್ರಿ ಒಟ್ಟೆ ಇಲ್ಲ. ನಾವು ಎಲ್ಲೇ ಚಲೋ ಈಗ 5 ದಿವಸ 5 ದಿವಸ ಆದ್ರೆ ಏನಿಲ್ಲ. ಏನೇ ಸರ್ ನಿಮ್ಮ ಹೆಸರೇನು? ಶರಣಪ್ಪ ಅಂಗಡಿ ರೀ. ಯಾವ ಊರು? ಇದ ಬಂಡ್ರಿ ನಮ್ಮದು. ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿ ಎಲ್ಲ ಇದಾರೆ. ನಾವು ಒಂದು 5-6 ಕುಟುಂಬ ಇದೀವಿ. ಮತ್ತೆ ಬರ್ತಾ ಇದೀವಿ. ಮತ್ತೆ ಒಬ್ರು ವಯಸ್ಸಾದ್ರು ನಡ್ಕೊಂತ ಬರ್ತಾರೆ. ಇಲ್ಲ ಯಾರು ಪಾಪ ನಿಮ್ಮಂತ ಬೈಕ್ನ ಕರ್ಕೊಂಡ್ ಬರ್ತಾರ. 3 ಯಾಕೆ 4 ಪೇಮೆಂಟ್ ಎಷ್ಟು ಹಾಕಿ ಕೊಡ್ತೀನಿ ಅಂತ? 340 ಹಾಕ್ತಂತ ಅಂತ ಹೇಳ್ಯಾರ. ಹೋದ ಸಲ 320 ಹಾಕಿದ್ರಿ. ಈ ಸಲ 340 ಅಂದ್ರೆ 385 ರೂಪಾಯಿ ಪಿಡಿಯೋರ ಅಂತ ನಾನು. ಅವ್ರೇಂದ್ರು ಇಲ್ರಿ ಈ ಸಲ ಮತ್ತೆ ಎಲ್ಲರೂ ಇದು ಮಾಡ್ತಾರೆ, ಅದು ಮಾಡ್ತಾರೆ, ಅದಕ್ಕೆ ಖರ್ಚು ಬೇಕಿದ್ರು ಏನೋ ಅವ್ರ ತಿಳ್ಕ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಾಗದ? ಓಕೆ ಸ್ಟಾರ್ಟ್. ನಿಮ್ಮ ಹೆಸರೇನು? ಶಿವಬಸಯ್ಯ ಹಿರೇಮಠ ಅಂತ. ಯಾವ ಊರು? ಬಂಡಿರಿ. ಇಲ್ಲೇನು ನರೇಗಾ ಕೂಲಿ ಕಾರ್ಮಿಕ ಯೋಜನೆಯೊಳಗೆ ನೀವು ಇಲ್ಲಿ ಒಬ್ಬರು ಭಾಗಿಯಾಗಿ ಏನು ಪಗಾರ ಕೊಡ್ತಾರೆ ನಿಮಗೆ? 370 ರೂಪಾಯಿ ಅಂದಾರ ಸರ್. ಹೇಳ್ಯಾರ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಈಗ ಏನೋ ಮತ್ತೆ ಒಂದಿಷ್ಟು ಮಂದಿ 340 ರೂಪಾಯಿ ಹಾಕಿ ಕೊಡ್ತೀನಿ ಅಂತ ಏನೇ ಹೇಳಿಲ್ರಿ ಸರ್. 370 ರೂಪಾಯಿ ಅಂತ ಫಸ್ಟ್ಗೆ ಹೇಳ್ಯಾರ. ಮತ್ತೆ ಒಳ್ಳೆ ಏನೋ ಅಂದಿಲ್ರಿ ಅವ್ರು. ಈಗ ಅಂದ್ರೆ ನಿಮ್ಮ ತಿಳುವಳಿಕಿದ್ದವ್ರಿಗೆ 370 ಅಂತ ಹೇಳೋದು, ತಿಳುವಳಿಕಿಲ್ದವ್ರಿಗೆ 340 ಅಂತ ಹೇಳೋದು, ಈ ರೀತಿ ಏನಾರ ಮಾಡ್ಯಾರ? ಏನಾದೇನು ಗೊತ್ತಿಲ್ಲ. ಮತ್ತೆ ಇಲ್ಲೇ ನಿಮ್ಮವರ ಕೂಲಿ ನೋಡ್ರಿ ಇಲ್ಲೇ ಒಟ್ಟಿಗೆ ಅದೀನು. ನಮ್ಗೆ ಓಕೆ ಸ್ಟಾರ್ಟ್. ನಿಮ್ಮ ಹೆಸರು? ಬಸವರಾಜ್ ಅಂಗಡಿ ಕೇಳ್ತಾರೆ. ಊರು ಬಂಡಿ ಸರ್. ಕೊಪ್ಪಳ ಜಿಲ್ಲಾದಾಗ ನಮ್ಮ ಬಂಡಿ ಕೆಲಸಕ್ಕೆ ಬಂದೀವಿ ಸರ್. ಕೆಲಸಕ್ಕೆ ಬಂದೀವಿ. ಇದೆಲ್ಲ ಕೆಲಸ ನೋಡ್ರಿ ನೀವು ಎಷ್ಟು ಫೀಟ್ ತೆಗ್ದೀವಿ ಅನ್ನೋದು ನೋಡ್ರಿ. ಕೆಲಸದ ಮೇಲೆ ಅದು ರೇಟ್ ಹಾಕಿ ಕೊಡ್ತೀವಿ ಅಂತಾರೆ. ಇಷ್ಟೆಲ್ಲ ಕಳೆದ್ರು ನಮ್ಗೆ 320 ಪೇಮೆಂಟ್. 320? ಬರೀ 320 ಹೋದ ಸಲ ಕೊಟ್ಟಿದ್ದು. ಈ ಸಲ ಕೊಡ್ತೀವಿ ಅಂತ ಹೇಳ್ಯಾರ. ಇವ್ರು ಹೋದ ಸಲ ಮೇಟ್ ಅಂತ ಹೇಳ್ಯಾರ. ಇವ್ರಿಗೆ ಹೇಳ್ಯಾರ ನೋಡ್ರಿ 370 ರೂಪಾಯಿ ಇವ್ರು ಮೇಟ್ ಆಗಿದ್ದಾರೆ ಸರ್. ಹೋದ ಸಲ ಇಲ್ಲೇ 340 ಅಂತೇಳಿ ಎಲ್ಲ ಏನು 340 ಆಗ್ತಾರೋ ಏನು 350 ಆಗ್ತಾರೋ ಗೊತ್ತಿಲ್ಲ ಸರ್.
ಅದು ಇರೋದು 370 ರೂಪಾಯಿ ಐತೆ 370 ರೂಪಾಯಿನ ಕೇಳ್ಬೇಕು ನೀವು ಕೇಳ್ಬೇಕು ನೀವು ಯಾಕೆ ಕಮ್ಮಿ ತೊಗೊಂತೀರಿ ಅವ್ರ ಹಾಯ್ ಅಷ್ಟಪ್ಪ ಸರ್ ನಿನ್ನ ಪಿಡಿಯೋ ಬಂದು ಏನಂದ್ರೆ ಅಂದವ ನನ್ನ ಮುಂದೆ ಇಲ್ಲೇ ಇದ್ದು ನಾನು ಬಂದಿದ್ರು ನೋಡಪ್ಪ ಈ ಸಲ 340 ರೂಪಾಯಿ ಹೋದ ಸಲ 300 ರೂಪಾಯಿ ಯಾಕಂದ್ರೆ ಯಾಕೆ ಕಮ್ಮಿ ಕೊಡ್ತೀರಿ ಅಂತ ಕೇಳ್ಬೇಕಿಲ್ರಿ ಹೇಳಿಲ್ರಿ ಮತ್ತು ಯಾಕ್ರಿ ಅಂದೆ ಅದು ಕೊಡೋಕೆ ಅದು ಆಗ್ಬೇಕಾದಾಗ ಅಂತ ಹೇಳಿದ್ರು ಸರ್ ಆದ್ರೆ ನಾವು ಅದನ್ನ ವಿಚಾರ ಮಾಡಲಿಲ್ಲ ನೋಡಿ ಸರ್ ಮತ್ತೆ ಇಷ್ಟೆಲ್ಲ ಮಾಡ್ತಿದ್ವಿ ಎಲ್ಲ ಮುದುಕರು ಬಂದು ಎಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಭಾಳ ಮಾತಾಡ್ತ ಅವ್ರು ಹೇಳಿದ್ರು ಅಲ್ರಿ ಮತ್ತೆ ಇದ್ದಿದ್ದು ಹೇಳಿ ನಾನು ಹೌದಲ್ರಿ ವಯಸ್ಸು ನಮ್ಮ ಊರಾಗ ಎಷ್ಟು ಫೀಟ್ ಕಡಿಬೇಕಂತ ಐತಿ ನಿಮ್ದು ಒಂದು ಜೋಡಿ ಅದ್ರ 10 ರೀ ಅದು ಒಂದು ಕಟ್ಟೆ ಅದು 10 ಡೀಪ್ ರೀ ದೀಪ 1 ಫೀಟ್ ರೀ 1 ಫೀಟ್ ಇವ್ರು ಏನು ಮಾಡ್ತಾರೆ ಆಗ ಒಂದು ಇದು ಏನು ಕೆಲಸ ರೀ ಇದು ಇದು ಉದ್ಯೋಗ ಖಾತ್ರಿ ಅಂತೇಳಿ ಕಟ್ಟಿ ಕೆಲಸ ಕೊಟ್ಟಿದ್ದಾರೆ ಅವರು ನೀರು ಹೋಲಿಕ್ಕೆ ಮತ್ತೆ ಅಲ್ಲೊಂದು 4 ಐತ್ರಿ ಅಲ್ಲಿ 3 ಕಡೆ ಐತ್ರಿ ಈಗ ಕೆಲಸ ಮಾಡಕ್ಕಿಂತ ಸರ್ ಉದ್ಯೋಗ ಖಾತ್ರಿ ಒಳಗೆ ಇವಾಗ ಒಂದು ಕುಟುಂಬ ಅಂತ ಹೇಳಿದ್ರೆ ಒಂದು ಗುದ್ಲಿಗೆ 10/10 ಕೊಡ್ಬೇಕು ಸರ್ 1 ಫೀಟ್ ಡೀಪ್ ತೆಗಿಬೇಕು ಅವರು ಅವರಿಗೆ ಡೈಲಿ ಕೆಲಸ ಮಾಡಿಸೋದು ಒಳ್ಳೆ ಅವ್ರು NMS ಮಾಡಿಸೋದು ಅವರು ಹಾಜರಿ ಹಾಕೋದು ಸರ್ ಯಾರು ಇವತ್ತು ಬಂದಿಲ್ಲ ಅವರು ಫೋಟೋ ತೆಗಿಯಂಗಿಲ್ಲ ಬೆಳಗಿನ ಫೋಟೋಕ್ಕಿದ್ರೆ ಮತ್ತು ಮಧ್ಯಾಹ್ನ ಫೋಟೋಕ್ಕೆ ಇರ್ಬೇಕು ಸರ್ ಅವ್ರು ಮಧ್ಯಾಹ್ನ ಇಲ್ಲ ಅಂತ ಹೇಳಿದ್ರೆ ಅವ್ರು ಆಬ್ಸೆಂಟೆಡ್ ಅಂತ ಹೇಳಿದಾರೆ ಅವರು ಇವಾಗ ಒಂದು ಇಷ್ಟು ಜನ ಇದರಲ್ಲಿ ಸ್ಯಾಲ್ರಿ ಏನು ಕೊಡ್ತೀರಿ ಅವ್ರಿಗೆ ಅವರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 370 ರೂಪಾಯಿ 70 ಇದೆ ಸರ್ ಇವಾಗ ನಿನ್ನ PDS ಅವ್ರು ಬಂದು 340 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಯಾಕೆ ಕಮ್ಮಿ ಕೊಡ್ತೀನಿ ಅದು ಇವಾಗ ಒಂದು ಕಟ್ಟೆ ಅವರು ಡೀಪ್ ಮಾಡ್ತಾರೆ ಇವಾಗ ಇಲ್ಲೇ ನಿಮಗೆ ಕಟ್ಟೆ ಕಾಣ್ತವಲ್ಲ ಸರ್ ಒಂದು ಈಗ ಕಟ್ಟೆ 3 ಫೀಟ್ ಆಗಿದೆ 2ನೇ ಕಟ್ಟೆ ಆಗಿಲ್ಲ ಸರ್ ಅದು ಆಗಲಾರ್ದು ಮೆಜರ್ಮೆಂಟ್ನ ಅದರಲ್ಲಿ 20 ರೂಪಾಯಿ ತೊಗೊಂಡು ಇದಕ್ಕೆ ಹಾಕ್ತೀವಿ ನಾವು ನನ್ನಿಂದ ಕೈಯಿಂದ ಕೊಡೋಕ್ಕಾಗಲ್ಲ ಅಂತ ಸರ್ ಹೇಳಿದ್ರು ಆಗಲಿಲ್ಲ ಅಂದ್ರೆ ಮರುದು ಸದನ್ ತೆಗಿಸ್ತಾರೆ ಇಲ್ಲ ಸರ್ ಈಗ 7 ದಿವಸ ಆದ ನಂತರ 7 ದಿವಸಕ್ಕೆ ಮುಗಿತು ಸರ್ 7 ದಿವಸ ಆದ್ರೆ ಆ ಕಟ್ಟೆ ಡೀಪ್ ಆಗಲಿಲ್ಲ ಅಂದ್ರೆ ಮೆಜರ್ಮೆಂಟ್ ಬರಲ್ಲ ಅದು ಈಗ ಎಷ್ಟು ಜನಸಂಖ್ಯೆ ಇಲ್ಲಿ ಬಂಡಿ ಪಂಚಾಯತಿಲಿಂತ್ರ ಎಷ್ಟು ಜನ ಕೆಲಸ ಮಾಡಕತ್ತಾರೆ 600 ಜನ ಅದ 600 ಜನ 600 ಜನನು ಕಂಪಲ್ಸರಿ ಬಂದಾರೆ ಸರ್ ನಿನ್ನೆ 600 ಹಾಜರಿ ಆಗ್ಯಾವ ಸರ್ ಅದರಲ್ಲಿ ಮೊನ್ನೆ ಕಮ್ಮಿ ಇದೆ ನಿನ್ನೆ 600 ಪ್ರೆಸೆಂಟ್ ಆಗ್ಯಾವ ಸರ್ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇದೆ. ನೀವು ಒಬ್ಬ ಉಸ್ತುವಾರಿ ಇಲ್ಲಿ ಹ್ಞೂ ಹೌದಾ ನಿಮ್ಮ ಹೆಸರು ಏನಂದ್ರೆ ಶಿವಕುಮಾರ್ ಬಂಡಿಯವರ ಪ್ರಕಾರ ಇಲ್ಲೇ ಕುಡಿ ನೀರಿನ ವ್ಯವಸ್ಥೆ ಮಾಡ್ಯಾರ ವ್ಯವಸ್ಥೆ ಇರಬೇಕು ಸರ್ ಒಬ್ಬ ನರ್ಸ್ ಇರ್ಬೇಕಂತ ಐತಿ ನರ್ಸ್ ಆಗಲಿ ಡಾಕ್ಟರ್ಸ್ ಒಟ್ಟು ಮತ್ತೆ ನಾಳೆ ಇರ್ಬೇಕು ನೇರಳೆ ಆಗಕ್ಕೆ ಪೆಂಡಲ್ ಬೇಕು ಸರ್ ಅದು ಕೆರೆ ಒಳಗೆ ಕೆಲಸ ಮಾಡಿದ್ರೆ ಎಲ್ಲ ಗುಂಪು 600 ಜನ ಒಂದೇ ಕಡೆ ಸೇರಬೇಕು ಆಮೇಲೆ ಟ್ಯಾಂಕರ್ ಬಿಡ್ತೀನಿ ಪೆಂಡಲ್ ಹಾಕ್ತೀವಿ ಅಂತ ಸರ್ ಹೇಳಿದ್ರು ಒಂದೇ ಬತ್ತಿನ ಕೆಲಸ ಇಷ್ಟರು ಹೆಂಗೆ ಹಚ್ಚಕ್ಕಾಗತ್ತೆ ಹ್ಞೂ ಸರ್ ಇವಾಗ ಕೆರೆ ಒಳಗೆ ಮಾಡ್ತಿದ್ರು ಈಗ 4 ಭಾಗ ಮಾಡಿದವ್ರು ಅವ್ರೇನು ನಮ್ಗೆ ಓತಟಕ್ಕೆ ಕೊಡ್ರಿ ಅಂತಾರೆ ಹಂಗ್ರ ಜನ ಅಲ್ಲ ನಾವು ಈಗ ನಾವು ಕ್ವಶನ್ ಮಾಡಿದ್ರ ಅವರು ನಮ್ಗೆ ಹೇಳೋದ ಉತ್ತರ ಅದನ್ರಿ ನೀವು 4 ಭಾಗ ಮಾಡಿದವ್ರು ನೀವು ಅಧಿಕಾರಿಗಳು 4 ಭಾಗ ಮಾಡಿದಾಗ 4 ಪೆಂಡಲ್ ಹಾಕಿಸ್ಬೇಕು 4 ಮಂದಿ ಒಬ್ಬರನ್ನಾರ ಉಸ್ತುವಾರಿ ಅಲ್ಲಿ ಅಡ್ಡಾಡ್ಸ್ಕೊಂತ ಇರಬೇಕು ಇವಾಗ ಸರಿ ಸರ್ ಈಗ ನಮ್ಗೆ ವರ್ಕ್ 600 ಜನನು ಒಂದೇ ಕಡೆ ಹಾಕಕ್ಕೆ ನಿಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ ಈಗ ಮೇನ್ ಜನರ ತಪ್ಪಲ್ಲ ಜನ ತಪ್ಪಲ್ಲ ಸರ್ ಮತ್ತೀಗ ಕೆಲಸ ಹಂಚಿ ಕೊಟ್ಟವ್ರು ನೀವು ಎಷ್ಟು ಎಲ್ಲೆಲ್ಲಿ ಮಾಡಿರೋ ಮಾಡಕತ್ತೀರಿ ಇವಾಗ ಅಟ್ಲೀಸ್ಟ್ ಪೆಂಡಲ್ ಬೇಡ ಅಂದ್ರೆ ನೀರಿನ ವ್ಯವಸ್ಥೆ ಅಂತೂ ಮಾಡ್ಬೇಕು ನೀರಿನ ವ್ಯವಸ್ಥೆ ಮೂಲ ಸೌಕರ್ಯ ಬೇಕಾ ಬೇಕು ಸರ್ ಮತ್ತೆ ಅದನ್ನ ಕೊಟ್ಟಿಲ್ಲ ಅಂದ್ರೆ ಇವಾಗ ಗಿಡದು ಎಲ್ಲರೂ ನೆಳಿ ಕುಂದಿರ್ತಾರೆ ಕುಡಿಯೋ ನೀರಿಗಂತ ಇಲ್ಲ ಇವಾಗ ನೋಡ್ರಿ ಬೆಳಿಗ್ಗೆ ಕರೆಂಟ್ ಇದ್ರೆ ತೋಟದ ತುಂಬ್ಕೊಂಡ್ಬರ್ತಿದ್ರೆ ಇವತ್ತಿಲ್ಲ ಇಲ್ರಿ ಇಲ್ಲಿ ಅದು ಸಾಮಾನು ಮನೆ ವ್ಯವಸ್ಥೆ ಐತ್ರಿ ಊರಲ್ಲಿ ಐತಿ ಸರ್ ಅದು ಚಲೋ ಸುರಕ್ಷಿತ ಐತಿ ಸುರಕ್ಷಿತ ಐತಿ ಸರ್ ಯಾರು ಬಿಟ್ಟು ಬರ್ತಾರ ಬಿಡ್ತಾರ ಗೊತ್ತಿಲ್ರಿ ಒಟ್ಟು ಸ್ಟಾರ್ಟ್ ಅಂತ ಐತ್ರಿ ಹೆಸರಿಗೆ ಅಂತ ಐತಿ ಅದರನೇ 4 ಹುಡುಗರು ಇರ್ತಾವ ನೋಡ್ರಿ ಅಷ್ಟೇ ಹುಡುಗರು ಇದ್ದಾರೋ ಬಿಟ್ಟು ಬರ್ತಾರೆ ಅವ್ರ ಮನೆಯಲ್ಲಿ ಬಿಟ್ಟು ಬರೋದು ಐತ್ರಿ ಮತ್ತೆ ಇದು ಪಿಕ್ಕಾಸಿ ಅವೆಲ್ಲ ಕೊಡೋ ರೂಲ್ಸ್ ಇಲ್ರಿ ಅವರು ಸಾಮಗ್ರಿ ಕೊಟ್ಟಿಲ್ಲ ಸರ್ ಇವಾಗ 3-4 ಪೀಡ್ ನಾವು ಮಾಡಕ್ಕೆ ಇಲ್ಲಿ ಯಾವುದು ಕೊಡ್ಬೇಕಂತ ಐತೆ ಇಲ್ಲ ರೂಲ್ಸ್ ಐತಿ ಸರ್ ಇಲ್ಲಿ ಬೋರ್ಡ್ ಒಳಗೆ ಐತಲ್ಲ ಸರ್ ಅದನ್ನ ಮತ್ತೆ ಸರ್ ಎಲ್ಲ ಕೇಳಿದ್ರೆ ದಿನಾಂಕ ಹಾಕಿಲ್ಲ ಬೋರ್ಡ್ನ್ಯಾಗ ದಿನಾಂಕ ಹಾಕಿಲ್ಲ ಎಷ್ಟು ದಿವಸ ಕೆಲಸ ನಡೆದತ್ತೆ ಅನ್ನೋದು ಈ ಕೆಲಸ ನಡೆದ ಎಷ್ಟು ದಿವಸ ಆತಲ್ಲಿ ಇವಾಗ 5 ದಿವಸ ಈ ಪಂಚಾಯತ್ ವತಿಲಿಂತ್ರ ಸ್ಟಾರ್ಟ್ 5 ದಿವಸ ಒಂದು 100 ಹಾಜರಿ ಒಬ್ರದ್ದು 100 ಹಾಜರಿ ಇರ್ಬೇಕಂತ ಐತಿ ಹ್ಞೂ ಸರ್ ಅಷ್ಟು ಹಾಜರಿ ಕೊಟ್ಟರ ಇಲ್ಲ ನಮ್ಮ ಊರಾಗ ನರೇಗಾ ಯೋಜನೆ ಸ್ಟಾರ್ಟ್ ಆದ ನಂತರ ಒಂದು ವರ್ಷನ ಆಗಿಲ್ಲ ಸರ್ 14 ಹಾಜರಿ ಕೊಟ್ರ ಅಲ್ಲಿಗೆ ಎಂಡ್ ಆಗೈತೆ ಸರ್ 14 ಹಾಜರಿ ಒಟ್ಟು 7 ಕೇಳೋದಿಲ್ಲ ಯಾಕೆ ಕೇಳ್ತೀವಿ ಸರ್ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಸರ್ ಆ ಊರ ಚಲೋ ಐತಿ ಈ ಊರ ಚಲೋ ಐತಿ ನಮ್ಗೆ ಪಂಚಾಯತ್ ಒಳಗೆ ಸ್ಟಾಫ್ ಇಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಯಾವ ಊರಾಗ ಸ್ಟಾರ್ಟ್ ಐತೆ ಅನ್ನೋದು ನನಗೆ ಮಾಹಿತಿ ಕೊಡ್ರಿ ಅಂತ ಕೇಳ್ಬೇಕು ನೀವು ಅಲ್ಲ ಸರ್ ನಾವು ಈಗ ಎಲ್ಲ ನೋಡ್ತೀವಲ್ಲ ಸರ್ ಎಲ್ಲ ಕಡೆ ಸ್ಟಾರ್ಟ್ ಇರ್ತಾವೆ ಗೊತ್ತಿರ್ತಾವೆ ಸ್ಟಾರ್ಟ್ ಇದ್ದ ಎಲ್ಲ ಕಡೆ ಚಲೋ ನಮ್ಮ ಆಗಲ್ಲ ಅಂತ ಎನ್ಕ್ವೈರಿ ಮಾಡ್ತಾರೆ ಸರ್ ಲೇಬರ್ಸ್ ಹೋಗಿ ಕೇಳ್ತಾರೆ ಇದು ಏರಿಯಾ ಯಾವ್ದ್ರಿ ಇದು
ಇದು ನಮ್ಮ ಬಂಡಿ ಏರಿಯಾನ ರೀ. ಬಂಡಿ ಏರಿಯಾಕರೆ ಈ ಕೆಲಸ ನಡೆದಂಥ ಸ್ಥಳ ಏನು? ಇದು ಹಿರೇಗಡ ಅಂತ ಹೇಳ್ತಾರೆ ಸರ್. ನೀರಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಏನ್ ಹೇಳಿದ್ರಿ ಮನುಷ್ಯಾಗ 10 ರೂಪಾಯಿ 10 ರೂಪಾಯಿ ಆಗ್ಲಿಕ್ರಿ 2 ರೂಪಾಯಿ ಹಾಕಿ ನೀರಿನ ಟ್ಯಾಂಕರ್ ನೀವು ತರಿಸಿರಿ ಕುಡ್ರಿ ಅಂತ ಹೇಳ್ಯಾರ್ರಿ ಅವರು. ಯಾರು ಹೇಳ್ಯಾರ್ರಿ? ಅವ್ರ ರೀ ಪಿಡಿ ಅವ್ರ ಹೇಳ್ಯಾರ್ರಿ. 2 ರೂಪಾಯಿ ಅಷ್ಟು ಜನ ಹಾಕ್ರಲ್ಲ ನಿಮ್ಮ ನೀರಿನ ಗಾಡಿ ಅವಸ್ಥೆ ಆಗತ್ತಂದಾರ್ರಿ. ಇದನ್ನ ಅಲ್ರಿ ಸರ್, ಈಗ ಬೈಕ್ ಒಬ್ಬೊಬ್ರ ಮನ್ಯಾಗ ಅದ ಒಬ್ಬೊಬ್ರ ಮನ್ಯಾಗ ಇಲ್ಲ. ಈಗ ಇಲ್ದಾರ ಏನು ಮಾಡ್ತೀವಿ, ಹತ್ತಕ್ಕೆ ಹೋಗ್ತೀವಿ, ಯಾರು ಹತ್ತಿಸ್ಕೊಳಗಲ್ಲ. ಈಗ ಹೆಣ್ಮಕ್ಳು ಅತ್ತಗೆ ಕುಂತು ಬೀಳ್ತಾವ ಅಂತೇಳಿ ಈಗ ಗಾಡಿ ಏನು ಪಂಚಾಯತಿ ವತಿದಿಂದ ತರ್ಬೇಕು, ಏನು ನಾವು ನಮ್ಮ ಕೆಲಸ ಮ್ಯಾಗ ತರ್ಬೇಕ್ರಿ. ಪಂಚಾಯತಿಲಿಂದ ವ್ಯವಸ್ಥೆ ಆಗ್ಬೇಕಂತ ಮತ್ತೆ ಕೇಳಿದ್ರೆ ನಾವು ಅಂತೀವಿ, ಅವ್ರ ಪಂಚಾಯತಿ ವತಿದಿಂದ ಅದ್ರಾಗ ಅಮೌಂಟ್ ಇಲ್ಲ ಅಂತಾರಲ್ರಿ ಸರ್. ನಾವು ಕೇಳಿವಿ ಅಮೌಂಟ್ ಇಲ್ಲ, ಗಾಡಿ ಅಮೌಂಟ್ ನಾವು ಗಾಡಿ ಕೆಲಸ ಇಲ್ಲ ಅದ್ರ ಪಂಚಾಯತ್ಯಾಗ. ನೀವು ಕೈಗಾರಿಕೆ ಕೆಲಸ ನೀವು ನಿಮ್ಮ ತಿಪ್ಪಲ್ಲ, ನೀವು ರೊಕ್ಕ ಕೊಟ್ಟು ಹೋಗ್ರಿ ಹಂಗೆ ಹೇಳ್ತಾರೆ ಸರ್. ಈಗ ಪಂಚಾಯತ್ಯಾಗ ಯಾಕಿಲ್ಲ ಕೆಲಸ, ಗಾಡಿ ಕೆಲಸ ಯಾಕಿಲ್ಲ ಕೆಲಸ ಗಾಡಿ ಹಂಗೆ ಕೇಳ್ತಾರೆ ಅವರು. ಸರ್, ಈ ನರೇಗಾ ಯೋಜನೆ ಅಡಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು? ಸರ್, ನಮ್ಮ ಬಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 6 ಹಳ್ಳಿಗಳು ಬರ್ತಾವೆ ಸರ್. ಬಂಡಿ, ಕಡಲುಕಟ್ಟಿ, ಜೂಕಟ್ಟಿ, ಬಸಾಪುರ, ಹಗೆದಾಳ ಮತ್ತು ಬೂನ್ಕೊಪ್ಪ 6 ಹಳ್ಳಿ ಬರ್ತಾವೆ. 2025-26ನೇ ಸಾಲಿನೊಳಗೆ ಈಗಾಗಲೇ ಬಸಾಪುರ ಗ್ರಾಮದಲ್ಲಿ ಹಾಗೂ ಹಗೆದಾಳ ಗ್ರಾಮದಲ್ಲಿ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯ ಆಗಿದ್ದಾವೆ 2 ಕೆಲಸ. ಈಗ ಬಂಡಿ ಮತ್ತು ಕಡಲುಕಟ್ಟಿ ಗ್ರಾಮದಲ್ಲಿ ಪ್ರಾರಂಭ ಆಗಿದ್ದಾವೆ ಸರ್. ಎಷ್ಟು ಕೂಲಿ ಕಾರ್ಮಿಕರು ಇದ್ದಾರೆ ಸರ್? ಟೋಟಲ್ ಒಟ್ಟು ನಮ್ದು ಜಾಬ್ ಕಾರ್ಡ್ ಪ್ರಕಾರ 1914 ಜಾಬ್ ಕಾರ್ಡ್ ಸರ್ ನಮ್ಮ ಕೇಳಿ ಇರೋದು. 4200 ಕೂಲಿಕಾರ ಅದ ಸರ್ ನಮ್ಮ ಕಡೆ. ಅವ್ರಿಗೆ ಪೇಮೆಂಟ್ ವೇತನ ಎಷ್ಟು ಕೊಡ್ಬೇಕಂತ ಇದೆ ಸರ್? ಸರ್ಕಾರದ ಆದೇಶ ಪ್ರಕಾರ 2025-26ನೇ ಸಾಲಿನಲ್ಲಿ 379 ರೂಪಾಯಿ ಇದೆ ಸರ್. ಬಟ್ ನಾವು ಕೆಲಸ ಕೊಡ್ತಿರೋದು ಅವರು ಎಷ್ಟು ಕೆಲಸ ಮಾಡ್ತಾರೆ ಆ ಮೆಜರ್ಮೆಂಟ್ ಅಳತೆ ಪ್ರಕಾರ ನಾವು ಕೂಲಿಯನ್ನು ಪಾವತಿ ಮಾಡ್ತೀವಿ ಸರ್. ಹಂಗೆ ಕಮ್ಮಿ ಕೊಡೋಕೆ ಬರ್ತದೆ? ಅದು ಕಡಿಮೆ ಕೊಡೋಕ್ಕಂತ ಬರಲ್ಲ ಸರ್ ಅದು. ಬಟ್ ಅವ್ರು ಕೆಲಸ ಕರೆಕ್ಟಾಗಿ ಮಾಡಿದ್ರು ಅಂದ್ರೆ ಅದು ಎಷ್ಟು 100% ಮೆಜರ್ಮೆಂಟ್ ಕೊಟ್ಟು ಅದ್ರ ಪ್ರಕಾರ ನಾವು ಪೇಮೆಂಟ್ ಮಾಡ್ತೀವಿ. ಮೆಜರ್ಮೆಂಟ್ ಏನಾದರೂ ಕಡಿಮೆ ಆಯಿತು ಅಂತಂದ್ರೆ, ಈಗ ಬರಗಾಲ ಇರೋದ್ರಿಂದ ಮೇ ಮತ್ತು ಜೂನ್ ತಿಂಗಳಲ್ಲಿ 30% ಅವರಿಗೆ ವಿನಾಯಿತಿ ಇದೆ ಸರ್. ಅದರಲ್ಲಿ 30% ವಿನಾಯಿತಿ ಇದೆ. ಆ ವಿನಾಯಿತಿಯನ್ನು ಲೆಸ್ ಮಾಡಿ ಅವ್ರು ಎಷ್ಟು ಪ್ರಮಾಣದ ಕೆಲಸ ಮಾಡಿದ್ರೆ ಆ ಪ್ರಮಾಣದೊಳಗೆ ನಾವು ಪೇಮೆಂಟ್ ಪಾವತಿ ಮಾಡ್ತೀವಿ. ಆಮೇಲೆ ಅಲ್ಲಿ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸರ್, ಆ್ಯಕ್ಚುಲಿ ಅಲ್ಲಿ ಸಿಗಬೇಕಾಗಿರೋದು ಕುಡಿಯೋ ನೀರು ಕೊಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ವೈದ್ಯಕೀಯ ವ್ಯವಸ್ಥೆ ಮಾಡಬೇಕಂತಿದೆ. ಸೊ ಅಲ್ಲಿ ಆ ನಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಬೇವಿನ ಗಿಡ ಇದೆ. 3 ನಾಲ ಎಲ್ಲ ಕಡೆಯೂ ಬೇವಿನ ಗಿಡ ಇದೆ. ಹಾಗಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡೋ ಅವಶ್ಯಕತೆ ಕಾಣಲಿಲ್ಲ ನಮಗೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾದ್ರೆ 3 ರಿಂದ 4 ಕಡೆ ಇರೋದ್ರಿಂದ ನಮ್ಗೆ ಅಲ್ಲಿ ಟ್ಯಾಂಕರ್ ಕಳಿಸ್ಲಿಕ್ಕಾಗಿಲ್ಲ. ಅಲ್ಲೇನು ಕೂಲಿಕಾರ ಇರ್ತಾರ ಅಲ್ಲೇ ಒಬ್ಬರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಸರ್ ಅವ್ರಿಗೆ. ಆಮೇಲೆ ಹೋಗಿ ಬರೋಕ್ಕೆ ವ್ಯವಸ್ಥೆ ವಾಹನ ವ್ಯವಸ್ಥೆ ನಮ್ಮ ಕಡೆ ಗ್ರಾಮ ಪಂಚಾಯತ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಅದು ನಮ್ಮ ಕಡೆ ಈ ಸರಿ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಲಾಸ್ಟ್ ಟೈಮ್ ಗಂಗಾವತಿಯಲ್ಲಿ ಒಂದು ತೊಂದರೆ ಆಗಿರೋದ್ರಿಂದ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮುದುಕರು ವಯಸ್ಸಾದವರೆಲ್ಲ ಬಂದಿದ್ದಾರೆ. ನಮ್ಗೇನಿದೆ ಸರ್ ಅವಕಾಶ ಇದೆ ಅಂತಂದ್ರೆ ಅವ್ರು ಏನು ಕೆಲಸ ಮಾಡ್ತಾರೆ ಆ ಪ್ರಮಾಣದ 10% ಕೂಲಿ ವೆಚ್ಚ, ವಾಹನ ವೆಚ್ಚ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆನಂತರ ಅವ್ರಿಗೆ ನಾವು ವಾಹನ ವೆಚ್ಚ ಮಾಡ್ತೀವಿ. ಮಾಡಿಲ್ಲ ಅಂತ ಹೇಳಿದ್ದಾರೆ ಸರ್. ಮಾಡಿಲ್ಲ ಅಡ್ವಾನ್ಸ್ ಮಾಡ್ಲಿಕ್ಕೆ ಬರಲ್ಲ ಸರ್. ಅದನ್ನು ಅವ್ರೇನು ಕೆಲಸ ಮಾಡ್ತಾರೆ ಆ ಪ್ರಮಾಣದ 10% ನಾವು ವಾಹನ ವೆಚ್ಚ ಮಾಡ್ತೀವಿ ಸರ್. ಅವರೇ ಮಾಡ್ಕೋಬೇಕು, ವಾಹನ ಅವರೇ ಮಾಡ್ಕೋಬೇಕು. ಆದ್ರೆ ಪೇಮೆಂಟ್ ನಾವು ಮಾಡ್ತೀವಿ ಸರ್. ಪೇಮೆಂಟ್ ಮಾಡ್ತೀವಿ ಅವ್ರು ಕೂಲಿಗಾರಿಗೆ ಮಾಡ್ತೀವಿ. ನಾವೇ 20 ರೂಪಾಯಿ ಕೊಟ್ಟು ಬಾಡಿಗೆ ಮಾಡ್ಕೊಂಡ್ ಅಲ್ಲ ಸರ್, ಅವ್ರು ಎಷ್ಟು ಕೊಟ್ಟು ಮಾಡ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. ಅವ್ರು ಮಾಡ್ಕೋಬೇಕು ಸರ್ ಅದನ್ನ. ಆಕ್ಚುಲಿ ನಮ್ಗೆ 5 ಕಿಲೋಮೀಟರ್ಗಿಂತ ಹೆಚ್ಚಾದ್ರೆ ಮಾತ್ರ ನಾವು ವಾಹನ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಅದು 5 ಕಿಲೋಮೀಟರ್ ಇಲ್ಲ. ಹಾಗಾಗಿ ಅವ್ರು ವ್ಯವಸ್ಥೆ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಅವ್ರೇನು ಕೆಲಸ ಮಾಡಿರ್ತಾರೆ ಆ ಪ್ರಮಾಣದ 10% ನಾವು ವಾಹನ ವೆಚ್ಚ ಕೊಡ್ತೀವಿ ಸರ್ ಅವ್ರಿಗೆ. ಬಟ್ ಪ್ರಾರಂಭದಲ್ಲಿ ಕೊಡಕ್ ಬರಲ್ಲ ಸರ್. ಪೇಮೆಂಟ್ ನೀರಿನ ವ್ಯವಸ್ಥೆ ಮಾಡಿ ಸರ್. ನೀರಿನ ವ್ಯವಸ್ಥೆ ಆಗಿರೋದು ಸರ್ 4 ರಿಂದ 5 ಸ್ಟಾರ್ಟ್ ಆಗಿರೋದ್ರಿಂದ ಲೇಬರ್ಸ್ ಎಲ್ಲ ಒಂದ್ ಕಡೆ ಇಲ್ಲ ಸರ್ ಟ್ಯಾಂಕರ್ ಬಿಡ್ಲಿಕ್ಕೆ. ಹಾಗಾಗಿ ನಾವು ಮೇಟ್ರ ಜೊತೆ ಮಾತಾಡಿ ಒಬ್ರು ಕೂಲಿಕರನ್ನ ಅದಕ್ಕಂದ್ರೆ ನೇಮಕ ಮಾಡ್ತೀವಿ. ಬಾಜು ಬೋರ್ ಇದಾವೆ ಸರ್. ಬಂದು ತುಂಬ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ಅವ್ರಿಗೆ ನಾವು ಜೋಡಿ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನ ಮಾಡ್ಕೊಂಡ್ವಿ ಸರ್. ಆಮೇಲೆ ವೈದ್ಯಕೀಯ ಸೌಲಭ್ಯ ಇಲ್ಲ ಸರ್. ಈ ವಾರದಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ. ಒಂದು ವೈದ್ಯಕೀಯ ಕ್ಯಾಂಪ್ ಮಾಡ್ತೀವಿ. ಇದು ಆಕ್ಚುಲಿ ಇವತ್ತಿಂದ 5ನೇ ದಿನ ಸರ್ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಈಗ ಮುಂದಲಾದ್ರು ರಿಎನ್ಎಂಆರ್ ತೆಗಿಬೇಕಾದ್ರೆ ನಾವು ವೈದ್ಯಕೀಯ ಕ್ಯಾಂಪ್ ಅವ್ರ ಜೋಡಿ ಮಾತಾಡ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಜೋಡಿ ಮಾತಾಡ್ಕೊಂಡು ಒಂದು ಕ್ಯಾಂಪ್ ಮಾಡ್ತೀವಿ ಸರ್. ಈ ಜನರು ಹೇಳಿದ ಪ್ರಕಾರ, ಕಾರ್ಮಿಕರು ಹೇಳಿದ ಪ್ರಕಾರ ಒಬ್ಬರಿಗೆ 340 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಯಾರ.
ಇನ್ನೊಬ್ರು ಸ್ವಲ್ಪ ಎಜುಕೇಟೆಡ್ ತಿಳುವಳಿಕಿದ್ದವರು 370 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಸರ್ ಅದು 300 ಇಲ್ಲಿ ವ್ಯತ್ಯಾಸ ಯಾಕೆ? ಅಲ್ಲ, ವ್ಯತ್ಯಾಸ ನಮ್ಮ ಕಡೆ ಬರಲ್ಲ ಸರ್. ಅದು ಸರ್ಕಾರ ನಿಗದಿಪಡಿಸಿದ ವೇತನ. ಅದು 379 ರೂಪಾಯಿ ಸರ್ಕಾರ ನಿಗದಿಪಡಿಸಿರುವಂಥದ್ದು. ನಾವು ಅವ್ರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಪೇಮೆಂಟ್ ಮಾಡ್ತೀವಿ. ಹೌದು, ಹಂಗೆ ಇರೋದು ಆದೇಶ ಇರೋದು ಹಾಗೆ. ಅವ್ರು ಎಷ್ಟು ಪೇಮೆಂಟ್ ಅಳತೆ ಕೊಡ್ತಾರೆ ಅದ್ರ ಪ್ರಕಾರ ನಾವು ಪೇಮೆಂಟ್ ಮಾಡ್ತೀವಿ ಸರ್. ಪೇಮೆಂಟ್ ಎಷ್ಟು ದಿವಸಕ್ಕೆ ಅನ್ಸುತ್ತೆ ಸರ್? ನಾವು 7 ದಿನದ NMR ಹಾಕಿರ್ತೀವಿ. NMR ಆದ ತಕ್ಷಣ ನೆಕ್ಸ್ಟ್ ಡೇ ಮೆಜರ್ಮೆಂಟ್ ತೊಗೊಂತೀವಿ. ಮೆಜರ್ಮೆಂಟ್ ಆದ ತಕ್ಷಣ ಅವತ್ತೇ ಪೇಮೆಂಟ್ ಮಾಡ್ತೀವಿ. 7 ದಿವಸಕ್ಕೆ ಅನ್ಸುತ್ತೆ. ಹೌದು. ಸರ್, ಉದ್ಯೋಗ ಖಾತ್ರಿ ಒಳಗೆ 100 ಇದುವರೆಗೂ 100 ಹಾಜರಿ ಎಂದೂ ಕೊಟ್ಟೇ ಇಲ್ಲ ಅಂತ ಕೂಲಿ ಕಾರ್ಮಿಕರ ಆರೋಪ. ಸರ್, ನಾವು ಪ್ರತಿ ವರ್ಷ ಆ್ಯಕ್ಚುಲಿ ಒಂದು ವರ್ಷದೊಳಗೆ ಒಂದು ಕುಟುಂಬಕ್ಕೆ 100 ದಿನ ಕೊಡ್ಬೇಕಂತೀವಿ. ಒಂದು ಕುಟುಂಬಕ್ಕೆ ಅಂದರೆ ಒಂದು ಜವಾಬ್ದಾರಿಗೆ 100 ದಿನ ಕೊಡಬೇಕು. ಅದು ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಅಂತಂದ್ರೆ 150 ದಿನವರೆಗೂ ಕೊಡ್ತೀವಿ. ಬಟ್ ನಾವು ಇಲ್ಲಿ ಬಂದ ಮೇಲೆ ನಾವು ಪ್ರತಿ ವರ್ಷನೂ ಕೆಲಸ ಕೊಡ್ತಾ ಇದ್ದೀವಿ. ಸೊ ಕೆಲಸ ಕೊಟ್ಟ ನಂತರ ಅರ್ಧ ಮಂದಿ ಬರಾಗಿಲ್ಲ, ಅರ್ಧ ಮಂದಿ ಬಿಟ್ಬಿಡ್ತಾರೆ ಸರ್. ಅವರು ಏನೋ ಆ ಟೈಮ್ನಾಗ ಮಳಿಗಿಳಿ ಬಂದು ತಮ್ಮ ಹೊಲದಾಗ ಏನೋ ಬಿತ್ತನೆ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಮತ್ತು ನಾವು ಮುಂದೆ ಜನವರಿ ಅಥವಾ ಡಿಸೆಂಬರ್ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅವ್ರದ್ದೇನು ಕೆಲಸ ಮುಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸರ್. ಬಟ್ ಕೊಡ್ತೀವಿ, ಆಲ್ಮೋಸ್ಟ್ ಕೊಡ್ತೀವಿ. 15 ದಿವಸ ಅಷ್ಟೇ ಕೊಡ್ತಾರೆ? ಹಂಗೇನಿಲ್ಲ ಸರ್, ಆ ಥರ ಏನಿಲ್ಲ. ನಾವು ಕಂಪಲ್ಸರಿ ಕೊಡ್ತೀವಿ ಸರ್. ನಾನು ನಿನ್ನೆ ಅಲ್ಲಿ ವಿಸಿಟ್ ಮಾಡಿದಾಗ ಹೇಳಿ ಬಂದಿದ್ದೀನಿ ಸರ್. ನಾನು ಕಂಪಲ್ಸರಿ NMR ಮುಗಿದ ತಕ್ಷಣ ಮತ್ತೆ ನಿಮ್ಗೆ ಕಂಟಿನ್ಯೂ ಇದು ಒಂದೇ ನಾಳ ಕನಿಷ್ಠ 1 ತಿಂಗಳಾಗುತ್ತೆ ಸರ್. ಅದಲ್ಲಿ 1 ತಿಂಗಳವರೆಗೂ ಕಂಟಿನ್ಯೂ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಸರ್. ನಾನು ಕೊಡ್ತೀನಿ ಸರ್. 100 ಡೇ ಯಾರು ಆಸಕ್ತಿ ಇರ್ತಾರೆ, ಯಾರು ನಮ್ಗೆ ಫಾರ್ಮಸಿಸ್ಟ್ ಕೊಡ್ತಾರೆ, ಕಂಪಲ್ಸರಿ ಎಲ್ರಿಗೂ ಕೊಡ್ತೀವಿ ಸರ್ ಅವ್ರಿಗೆ. ಬಟ್ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಅವರು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಕೂಲಿ ಕಾರ್ಮಿಕರು ಏನು ತಪ್ಪು? ಅವ್ರದ್ದೇನು ತಪ್ಪಿಲ್ಲ ಸರ್. ಬಟ್ ಅವರು ಆಸಕ್ತಿ ಎಷ್ಟೋ ಭಾಳ ಮಂದಿ ಕಡಿಮೆ ಇದೆ ಸರ್. ನಾವೆಲ್ಲ ಅವೇರ್ನೆಸ್ ಮೂಡಿಸ್ತೀವಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ 100 ಜನ 200 ಜನ ಬರ್ತೀವಿ ಸರ್. ಈಗ 800-900 ಜನ ತನಕ ಕೆಲಸಕ್ಕೆ ಬರ್ತಾ ಇದ್ದಾರೆ ಸರ್. ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಕೆಲಸಕ್ಕೆ ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸುಮಾರು ಬಂಡಿ ಗ್ರಾಮದಲ್ಲಿ 700 ಜನವರೆಗೂ ಬಂದಾರ ಸರ್. ಬಂಡಿ ಗ್ರಾಮದಲ್ಲಿ ಮಾತ್ರ. ಕಡಗಲಕಟ್ಟಿ ಒಂದು 100 ಜನ ಇದ್ದಾರೆ ಸರ್. 800 ಜನ ಥರ ಅದಾರ ಸರ್. ಮತ್ತು ಹಗೆದಾಳು ಒಂದು 200 ಜನ ಅದಾರ ಸರ್. ಬಟ್ 975 ಲೇಬರ್ ಎಂಗೇಜ್ ಅದಾರ ಸರ್ ಇವತ್ತಿಗೆ. ಹಂಗೆ ಒಂದು 1000 ಜನವರೆಗೂ ಲೇಬರ್ ಎಂಗೇಜ್ ಇದ್ದಾರೆ ಸರ್. ಕೆಲಸ ಮಾಡ್ತಿದ್ದಾರೆ ಇವಾಗ. ಹಂಗಾಗಿ ಎಲ್ರಿಗೂ ಕೊಡ್ತೀವಿ ಸರ್. ಏನು ತೊಂದರೆ ಇಲ್ಲ ಸರ್ ಕೆಲಸ ವಿಷಯ. ಈ ಯೋಜನೆಯ ಕೋಟಿ ರೂಪಾಯಿ ಬಜೆಟ್ ಎಲ್ಲಿ ಹೋಗ್ತಿದೆ? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸೌಲಭ್ಯಗಳನ್ನ ಒದಗಿಸದೆ ಬಜೆಟ್ ಹಣವನ್ನ ಎಲ್ಲಿ ಬಳಕೆ ಮಾಡ್ತಿದ್ದೀರಿ? ಇವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ಳಲಾಗುತ್ತೆ? ಈ ದಾರಿದ್ರ್ಯ ರೇಖೆಗಿಂತ ಕೆಳಗಿನ ಕಾರ್ಮಿಕರ ಹಕ್ಕುಗಳು ಯಾರಿಗೂ ಕಾಣಿಸುತ್ತಿಲ್ವಾ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. NKS TV4 ಸುದ್ದಿವಾಹಿನಿಯ ತಂಡವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಾಣೋವರೆಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಜನ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ನಾವು ಬಡ ಕುಟುಂಬಗಳ ಧ್ವನಿಯಾಗಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ, ಲೋಕಾಯುಕ್ತರನ್ನ ಮತ್ತು ರಾಜ್ಯ ಸರ್ಕಾರದ ತನಕ ಈ ಮಾಹಿತಿಯನ್ನ ಕೊಂಡೊಯ್ತೇವೆ. ಕಾರ್ಮಿಕರ ದುಡಿಮೆಗೆ ಗೌರವ ನೀಡಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಇದು ಈ ದಿನದ ಸ್ಪೆಷಲ್ ಸ್ಟೋರಿ. ಇನ್ನೊಂದು ಸ್ಪೆಷಲ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.